ನಾನು ಗೋಪಿ ಕುಮಾರಿ ಕೃಷ್ಣನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 45 ಚೆಸ್ಟ್ ಇರುವಂತ ಬ್ಲೌಸ್ ನ ಯಾವ ತರ ಕಟ್ ಮಾಡಬೇಕು ವಿತ್ ಚಿಕ್ಕ ಬಫ್ ಸ್ಲೀವ್ಸ್ ಇದೆ, ಅದನ್ನ ಯಾವ ತರ ಕಟ್ ಮಾಡಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಎಷ್ಟು ಮೆಜರ್ಮೆಂಟ್ ಇದೆ, ಚೆಸ್ಟ್ ಎಷ್ಟು ಮೆಜರ್ಮೆಂಟ್ ಇದೆ, ವೇಸ್ಟ್ ಎಷ್ಟು ಮೆಜರ್ಮೆಂಟ್ ಬರುತ್ತೆ, ಅದನ್ನೆಲ್ಲ ನೀಟಾಗಿ ಬಾಡಿ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಆ ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ಬ್ಲೌಸ್ ನ ನಾರ್ಮಲ್ ಆಗಿ ಮಾರ್ಕ್ ಮಾಡಿ ಕಟ್ ಮಾಡಿ ಎಷ್ಟೆಷ್ಟು ಯಾವ ತರ ಶೋಲ್ಡರ್, ಒಬ್ರು ಕಾಮೆಂಟ್ ಮಾಡಿದ್ರು ಶೋಲ್ಡರ್ ಆ ತರ 45 ಸೈಜ್ ಅಷ್ಟವರೆಗೆ ಶೋಲ್ಡರ್ ಯಾವ ತರ ಇಟ್ಕೋಬೇಕು, ಮತ್ತೆ ಹಾರ್ಮಲ್ ಇದು ಕಂಕ್ಲು ಅಂತೀವಲ್ಲ ಅದನ್ನ ಎಷ್ಟು ಡೌನ್ ಮಾಡ್ಕೋಬೇಕು ಅಂದ್ರೆ ಕೆಳಗ್ ಮಾಡ್ಕೋಬೇಕು, ಇವನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಇದ್ದೀನಿ. ನಾವ್ ಏನ್ ಮಾಡ್ಬೇಕು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ನೋಟಿಫಿಕೇಶನ್ ಬಂದಿರೋ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಮತ್ತೆ ಅಲ್ಲಿ ನನಗೆ ಕಮೆಂಟ್ ಮಾಡಿ, ಇದ್ರ ಮಾರ್ಕ್ ಅರ್ಥ ಇರ್ತಲ್ಲ ಸರ್ ಅಂತ. ಇಲ್ಲ ಅಂತಂದ್ರೆ ಅಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ರೌಂಡ್ ಆಗಿ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಕಳ್ಸೋ ನಂಬರ್ಗೆ ವಾಟ್ಸಪ್ ಅಲ್ಲಾದ್ರೂ ಕಳಿಸಿ, ಇಲ್ಲಾಂದ್ರೆ ಕಾಲ್ ಮಾಡಾದ್ರೂ ಇಲ್ಲ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯಾವ ತರ ನನಗೆ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ನಾನು ನೆಕ್ಸ್ಟ್ ರೆಸ್ಪಾಂಡ್ ಆಗ್ತೀನಿ. ಅದೇ ರೀತಿ ತುಂಬಾ ಜನ ಕಾಮೆಂಟು ಮಾಡಿದ್ದಾರೆ. ಏನಂತಂದ್ರೆ ಒಂದೊಂದಾಗಿ ಹೇಳ್ತೀನಿ. ಒಬ್ರು ಸೂಪರ್ ಅಂತ ಸರ್, ನೋ ಪರ್ಬಲ್ ಇಟ್ಸ್ ಅ ಗುಡ್ ಎಕ್ಸ್ಪ್ಲೇಷನ್, ಥ್ಯಾಂಕ್ ಯು ಅಂತ ಇದಾರೆ. ಓಕೆ, ನಿಮ್ ಹಿಂದೆ ಇರೋ ಸ್ಕೈ ಬ್ಲೂ ಕಲರ್ ಬ್ಲೌಸ್ ಅಲ್ಲಿ ಫ್ರಂಟ್ ಬ್ರೌನ್ ನೆಕ್ ಇದೆ, ಆ ತರ ಕಟಿಂಗ್ ತೋರಿಸಿ ಸರ್ ಅಂತ. ನಮ್ ಹಿಂದ್ ಕಡೆ ಇರೋದು ಯಾವ್ದಿಲ್ಲ ಮೇಡಮ್, ಬ್ರೌನ್ ಕಲರ್ ಇದೇ ಇರ್ಬೋದು ನೀವ್ ಹೇಳಿರೋದು. ಸ್ಕೈ ಬ್ಲೂ ಇದು ಮಾಮೂಲಿ ರೌಂಡ್ ನೆಕ್ ನಾವು ವರ್ಕ್ ಮಾಡಿರೋ ಅಂತ ಬ್ಲೌಸ್. ಇದು ಸ್ಲೀವ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದೆ. ಇದು ಡಿಸ್ಪ್ಲೇಗೆ ಅಂತ ಹಾಕಿದೀನಿ. ಅದಾದ್ಮೇಲೆ ಇದು ಅಷ್ಟೇ ಸೇಮ್ ಮಿಷಿನ್ ವರ್ಕ್ ಮಾಡಿ ನೋಡಿ, ಸ್ಲೀವ್ಸ್ ಈ ತರ ಗ್ರ್ಯಾಂಡ್ ಮಾಡಿ ಡಿಸ್ಪ್ಲೇಗೆ ಅಂತ ಹಾಕಿರೋದು. ಅದಾದ್ಮೇಲೆ ಅದ್ರಲ್ಲಿ ಏನೋ ಅದು ರೆಗ್ಯುಲರ್ ರೌಂಡ್ ನೆಕ್ ಇದೆ, ಇದು ಪ್ರಿನ್ಸ್ ಕಟ್ ಇದೆ ಚಿಕ್ಕ ಸೈಜು, ಇದು ಮಾಮೂಲಿ ಡಾಟೆಡ್ ಬ್ಲೌಸ್ ಇದೆ, ಅದಕ್ಕೋಸ್ಕರ ಅದ್ರದ್ದೇನು ರೆಗ್ಯುಲರ್ ರೌಂಡ್ ನೆಕ್ ಇದೆ. ಬೇಕಂದ್ರೆ ಇದ್ರಲ್ಲೇ ಆ ಸೈಜ್ ನ ತೋರಿಸ್ಕೊಡ್ತೀನಿ. ಸ್ವಲ್ಪ ಚಿಕ್ಕ ಸೈಜ್ ಚಿಕ್ಕದಾಗಿ ಮಾರ್ಕ್ ಮಾಡ್ಬೋದು, ದೊಡ್ಡದಾಗಿದ್ರೆ ದೊಡ್ಡ ಸೈಜ್ ಮಾರ್ಕ್ ಮಾಡ್ತೀವಿ ಅಷ್ಟೇ. ಸ್ಯಾರಿ ಬ್ಲೌಸ್ಗೆ ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಸರ್ ಅಂತ ಹೇಳಿದ್ರೆ, ಮೇಡಮ್ ಸ್ಯಾರಿ ಬ್ಲೌಸ್ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ನಾನು ಹಿಂದೆ ವಿಡಿಯೋದಲ್ಲೇ ಒಂದು ವಿಡಿಯೋ ಮಾಡಾಕಿದ್ದೀನಿ. ಒಂದು ಬೊಂಬೆಗೆ ಮೆಜರ್ಮೆಂಟ್ ತಗೊಂಡು ಅದ್ರಲ್ಲಿ ಏನಾದ್ರು ಆ ವಿಡಿಯೋ ನೋಡಿ ಅದ್ರಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತಂದ್ರೆ ಮತ್ತೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ಅದೇ ಬೊಂಬೆಗೆ ಇನ್ನೊಂಥರ ನೀಟಾಗಿ ತೆಗೆದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಅದಾದ್ಮೇಲೆ ಅಳತೆ ಬ್ಲೌಸ್ ತಗೊಂಡು ಕಟಿಂಗ್ ಹೇಳ್ಕೊಡಿ ಸರ್ ಪ್ಲೀಸ್. ಮೇಡಮ್ ಅಳತೆ ಬ್ಲೌಸ್ ತಗೊಂಡು ಕಟ್ ಮಾಡೋದನ್ನ ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಶೋಲ್ಡರ್ ಡ್ರೂಪ್ ಮತ್ತೆ ಹಾರ್ಮಲ್ ಪ್ರಾಬ್ಲಮ್ ಇರೋರಿಗೆ ಯಾವ ತರ ಕಟ್ ಮಾಡ್ಬೇಕು, ಅದನ್ನ ಎಷ್ಟು ಯಾವ ತರ ಪ್ರಾಬ್ಲಮ್ ಇರೋದು ಪ್ರಾಕ್ಟಿಕಲ್ ಆಗಿ ಬ್ಲೌಸ್ ಅಲ್ಲಿ ಇಟ್ಟು ತೋರಿಸಿ ಕಟ್ ಮಾಡಿದೀನಿ. ಅದೊಂದು ವಿಡಿಯೋ ನೋಡಿ, ಅದು ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ವಿಡಿಯೋ ಅದ್ರಲ್ಲಿ ಇರುತ್ತೆ ನೋಡಿ, ಶೋಲ್ಡರ್ ಡ್ರೂಪ್ ಅಳತೆ ಶೋಲ್ಡರ್ ಮತ್ತೆ ಹಾರ್ಮೋಲ್ ಪ್ರಾಬ್ಲಮ್ ಅಂತ ಹಾಕಿದೀನಿ. ಅದೊಂದು ವಿಡಿಯೋ ನೋಡಿ. ಅದು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಇನ್ನೊಂದ್ಸರಿ ನೀಟಾಗಿ ಫುಲ್ ಬ್ಲೌಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ತರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ವಿ, ಬಟ್ ಇನ್ನೊಂದ್ಸರಿ ನಿಮ್ಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಯಾಕಂದ್ರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡಿಲ್ಲ ಅಂತ ನಾನು ಅನ್ಕೋಬಾರ್ದು. ನಮ್ ಸಬ್ಸ್ಕ್ರೈಬರ್ ನಮ್ ಫ್ರೆಂಡ್ಸ್ ಇದ್ದಂಗೆ ಖಂಡಿತವಾಗ್ಲೂ ನಾನು ಬೇಜಾರ್ ಮಾಡ್ಕೊಳ್ಳ. ಸ್ವಲ್ಪ ಲೇಟ್ ಆಗ್ಬೋದು, ನಮ್ ಶಾಪ್ ಅಲ್ಲಿ ನಮಗೂ ಇಬ್ರು ಟೈಲರ್ ಇರ್ತಾರೆ, ಕಟಿಂಗ್ ಕೊಟ್ಕೊಂಡು ತುಂಬಾ ಕೆಲಸ ಇರುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಕ್ಲಿಯರ್ ಆಗಿ ಕಾಣಿಸಲ್ಲ ಸರ್ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸಕ್ಕೆ ಮತ್ತೆ ಲೈಟಿಂಗ್ ಎಫೆಕ್ಟ್ ಕೊಟ್ಟಿದ್ದೀನಿ, ಆದ್ರೂ ಸ್ವಲ್ಪ ಕಾಣಿಸಿಲ್ಲ ಅಂದ್ರೆ ಸ್ವಲ್ಪ ಜೂಮ್ ಹಾಕೊಂಡು ನೋಡಿ, ಯಾಕಂದ್ರೆ ಮಾರ್ಕಿಂಗ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಲೈಟಿಂಗ್ ಎಫೆಕ್ಟ್ ಕೊಟ್ರೆ ನನಗೆ ಮಗಕ್ಕೆ ಇದಾಗುತ್ತೆ. ಟ್ರೈ ಮಾಡ್ತೀನಿ, ಆದ್ರೂ ಇನ್ನು ಸ್ವಲ್ಪ ಕ್ಲಾರಿಟಿ ಬರಕ್ಕೆ ಟ್ರೈ ಮಾಡ್ತೀನಿ, ನಾನು ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ನಮ್ಮ ಹತ್ರ ಹೌದು ಸರ್, ನಮ್ಮ ಹತ್ರ ಮಿಷಿನ್ ಇದೆ, ಕಟಿಂಗ್ ಮಾಡಕ್ಕೆ ಬರಲ್ಲ, ಸ್ಟಿಚ್ ಮಾಡ್ಬೇಕು ಅಂತಂದ್ರೆ. ಕಟಿಂಗ್ ಮಾಡೋದಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ನಿಮ್ಗೆ ಈ ತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಮೇಡಮ್. ಇನ್ನೂ ಬೇಕಂತಂದ್ರೆ ನಿಮ್ಗೆ ಇನ್ನೂ ಅರ್ಥನೇ ಆಗಿಲ್ಲ ಅಂತಂದ್ರೆ ಯಾವಾಗ ಸಂಡೇ ಫ್ರೀ ಇದ್ದಾಗ ದಯವಿಟ್ಟು ವೀಕ್ ಡೇಸ್ ಅಲ್ಲಿ ನಾನು ಕಾಲ್ ಮಾಡಿ ಬರಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ಗೆ ಸ್ವಲ್ಪ ವರ್ಕ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಲ್ಲೆಲ್ಲ ವರ್ಕರ್ಸ್ ಎಲ್ಲ ಇರ್ತಾರೆ. ಸಂಡೇ ಬೇಕಂದ್ರೆ ಬನ್ನಿ, ನಾನು ಒಬ್ಬನೇ ಇರ್ತೀನಿ, ಬೇಕಂದ್ರೆ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಯಾಕಂದ್ರೆ ಜಾಗನೂ ಸ್ವಲ್ಪ ಫ್ರೀ ಇರುತ್ತೆ. ಮಾತಾಡ್ಬೇಕಾದ್ರೆ ವರ್ಕ್ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ, ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಕ್ಕೂ ಆಗಲ್ಲ. ಸಂಡೇ ಬನ್ನಿ, ಬೇಕಂದ್ರೆ ಒಂದಿನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಬೇಕಂದ್ರೆ ನೀವು ಮಾಡ್ಕೋಬಹುದು ವಿಡಿಯೋಗಳು ನೋಡ್ಕೊಂಡು. ಅಷ್ಟು ಮಾತ್ರ ಹೆಲ್ಪ್ ಮಾಡಕ್ ಹೋಗುತ್ತೆ, ಖಂಡಿತವಾಗ್ಲೂ ಮಾಡ್ತೀನಿ. ಅದಕ್ಕೂ ಯಾವ್ದೇ ಚಾರ್ಜಸ್ ತಗೊಳ್ಳಲ್ಲ. ಬಂದು ನಾನು ಕಾಲ್ ಮಾಡ್ಕೊಂಡ್ ಸಂಡೇ ಮಾತ್ರ ಬಂದ್ರೆ ತುಂಬಾ ನನ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಎಲ್ಲಾ ರೀತಿ ಹೊಲಿಯೋದು ತೋರಿಸಿ ಕಟಿಂಗ್ ಸಿಂಪಲ್ ಮಾಡೋದು ಹೊಲಿಯ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಈ ವೀಕ್ ಸ್ವಲ್ಪ ಬಿಸಿ ಇದ್ದೀನಿ, ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಇಂದ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ ಎಲ್ಲಾ ರೀತಿ ತೋರಿಸ್ಕೊಡಕ್ಕೆ. ವರ್ಕ್ ಮಾಡೋದು ಬ್ಲೌಸ್ ಮಾರ್ಕಿಂಗ್ ತೋರಿಸಿ ಸರ್. ವರ್ಕ್ ಮಾಡೋ ನಾವು ಮಾಮೂಲಿಯಾಗಿ ವರ್ಕ್ ಮಾಡ್ತೀವಲ್ಲ, ಮಿಷಿನ್ ವರ್ಕ್ ಆದ್ರೂ ಅದು ಹ್ಯಾಂಡ್ ವರ್ಕ್ ಆದ್ರಕ್ಕೆ ಅದಕ್ಕೆ ಕಟ್ ಮಾಡಿ ಅದ್ರ ಲೈನಿನ ಮೇಲ್ಗಡೆ ಇಕ್ಕೋಡು ಮಾರ್ಕ್ ಮಾಡೋದು ಏನಕ್ಕೆ ಅಂತ ತೋರಿಸಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಇನ್ನೊಬ್ರು ಯಾರು ಲಕ್ಷ್ಮಿ ಅನ್ನೋರು
ಮೇಡಮ್ ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ನಾನು ಕಟ್ ಮಾಡಿದ್ದೀನಿ, ಕಟ್ ಮಾಡಿ ಮಾರ್ಕ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ನೀವು ಹಿಂದೆ ವಿಡಿಯೋದಲ್ಲ ಸ್ವಲ್ಪ ಚೆಕ್ ಮಾಡಿ ಮಾರ್ಕಿಂಗು ಅದನ್ನ ಮಾರ್ಕ್ ಮಾಡೋ ವರ್ಕ್ ಬ್ಲೌಸ್ ಮಾರ್ಕಿಂಗ್ ಅಂತ ಹೆಡ್ಲೈನ್ ಕೊಟ್ಟು ಹಾಕಿದ್ದೀನಿ. ಹಂಗೂ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? 42 ಸೈಜ್ ಬ್ಲೌಸು ಕ್ರಾಸ್ ಕಟಿಂಗ್ ಮಾಡೋದು ಚೆನ್ನಾಗಿದೆ ಸರ್, ಹೇಳ್ಕೊಡಿ ಸರ್ ಅಂತ ಹೇಳಿದ್ದಾರೆ ಗೀತಾ ಅನ್ನೋರು. ಖಂಡಿತವಾಗ್ಲೂ 42 ಸೈಜ್ಗೆ ಚೆನ್ನಾಗಿರೋ 42 ಸೈಜ್ಗೆ ಕ್ರಾಸ್ ಕಟಿಂಗ್ ಮಾಡೋದು ಚೆನ್ನಾಗಿರುತ್ತಾ ಇಲ್ವಾ ಅಂತ ಕೇಳಿರೋದವರು. ಮೇಡಮ್ ಅದು ಬಾಡಿ ಮೇಲೆ ಡಿಪೆಂಡ್ ಬರುತ್ತೆ. ಅಪ್ಪರ್ ಚೆಸ್ಟ್ಗೂ ವೇಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದ್ದು ಮತ್ತೆ ಹಿಡ್ಕೊಂತ ಇದೆ, ಉಸಿರಾಡಕ್ ಆಗ್ತಲ್ಲ, ಟೈಟ್ ಆಗಿ ಫ್ಲಾಟ್ ಆಗಿರುತ್ತೆ ಅನ್ನೋರು ಮಾತ್ರ ಕ್ರಾಸ್ ಕಟಿಂಗ್ ಬರುತ್ತೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಅಷ್ಟು ಫ್ಲಾಟ್ ಆಗಿದ್ದಾಗ ಏನಾಗುತ್ತೆ, ಫ್ರಂಟ್ ಅಲ್ಲಿ ಕ್ರಾಸ್ ಕಟಿಂಗ್ ಕೊಟ್ರೆ ನಮ್ಗೆ ಸ್ವಲ್ಪ ಫ್ರೀ ಆಗಿರುತ್ತೆ, ಅದು ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಕ್ರಾಸ್ ಕಟಿಂಗ್ ಮಾಡ್ತೀವಿ. ಆ ತರ ಏನಾದ್ರು ಅವರು ಹೇಳಿದ್ರೆ ಮಾತ್ರ ನಾವು ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಏನು ಪರವಾಗಿಲ್ಲ, ನಾರ್ಮಲ್ ಆಗಿದೆ ನಾರ್ಮಲ್ ಆಗಿ ಮಾಡ್ಬೋದು, ಅದ್ರಲ್ಲೇನಿಲ್ಲ. ಶೋಲ್ಡರ್ ಡ್ರಾಪ್ ಹೋಗುತ್ತೆ, ಏನ್ ಮಾಡ್ಬೇಕು, ಶೋಲ್ಡರ್ ಡ್ರಾಪ್ ಅನ್ನೋರಿಗೆ ಹಿಂದೆ ವಿಡಿಯೋದಲ್ಲೇ ಒಂದ್ ಮಾಡಿ ಶೋಲ್ಡರ್ ಮತ್ತೆ ಆರ್ಮರ್ ಪ್ರಾಬ್ಲಮ್ ಅಂತೆಲ್ಲ ಹೇಳಿದೀನಿ, ಅದ್ರಲ್ಲಿ ಅಬ್ಸರ್ವ್ ಮಾಡಿ ನೀಟಾಗಿ, ಅದ್ರಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮತ್ತೆ ನೆಕ್ಸ್ಟ್ ಕಮೆಂಟ್, ಸ್ಟಾರ್ಟಿಂಗ್ ಸ್ಟ್ರೈಟ್ ಪ್ಯಾಂಟ್ ಕಟ್ ಮಾಡೋದು ತೋರಿಸ್ಕೊಡಿ, ಸ್ಟಿಚಿಂಗ್ ಹೇಳ್ಕೊಡಿ ಸರ್ ಅಂತ. ಖಂಡಿತವಾಗ್ಲೂ ಸ್ಟ್ರೈಟ್ ಪ್ಯಾಂಟ್ ಕಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಹಿಂದೆ ವಿಡಿಯೋದಲ್ಲಿ ಒಂದ್ರಲ್ಲಿ ನೋಡಿ. ಸ್ಟಿಚಿಂಗ್ ಮಾತ್ರ ಒಂದಿದೆ, ಅದೊಂದು ಬಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಲೀಲಾವತಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಸರ್ ನಿಮ್ಮ ಐರನ್ ಬಾಕ್ಸ್ ಯಾವ್ದು ಅಂತ ಒಬ್ರು ದೇವಿಶ್ರೀ ಅವರು ಕಮೆಂಟ್ ಮಾಡಿದ್ದಾರೆ. ಸರ್ ಐರನ್ ಬಾಕ್ಸ್ ಬಂದ್ಬಿಟ್ಟು ನಮ್ದು ಸಿಲ್ವರ್ ಅಂತ ಅದು ಬಾಕ್ಸ್, ಅದ್ರದ್ದು ಬಾಕ್ಸ್ ಸಮೇತ ತೋರಿಸಿ ಒಂದು ವಿಡಿಯೋ ಮಾಡಿದ್ದೀನಿ. ಹಿಂದ್ಗಡೆ ಐರನ್ ಬಾಕ್ಸ್ ಡೀಟೇಲ್ಸ್ ಅಂತ ಹೆಡ್ಲೈನ್ ಕೊಟ್ಟಿದ್ದೀನಿ, ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಆ ಬಾಟಲ್ ಫೋಟೋನ ಕಳ್ಸಿಕೊಡ್ತೀನಿ ನಿಮ್ಗೆ. ಓಕೆನಾ? ಇನ್ನೊಬ್ರು ಶಂಕರನ್ ಅವರು, ಸರ್ ಬ್ಲೌಸ್ ಫ್ರಂಟ್ ನೆಕ್ ಲೂಸ್ ಆಗಿ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗಲ್ಲ, ಯಾಕೆ ಅಂತ ಹೇಳಿದ್ದಾರೆ. ಫ್ರಂಟ್ ನೆಕ್ ಲೂಸ್ ಏನಕ್ಕೆ ಬರುತ್ತೆ ಅಂತಂದ್ರೆ, ನಾವು ಫ್ರಂಟ್ ಲೆಂತ್ ಅಂತ ಏನ್ ತಗೊಂತೀವೋ ಡಾಟ್ ಲೆಂತ್ ಅದನ್ನ ನೀವು ಎಕ್ಸ್ಟ್ರಾ ಜಾಸ್ತಿ ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಕೆಳಗಡೆ ಕರೆಕ್ಟ್ ಆಗಿ ಕೂತ್ಕೊಂತದೆ, ಆ ಲೂಸ್ ಬರೋದು ಮೇಲ್ಗಡೆ ಹಿಂಗ್ ಬಂದು ಈ ತರ ಬರುತ್ತೆ. ಅದೊಂದು ಚೆಕ್ ಮಾಡ್ಕೊಳ್ಳಿ ಸರ್. ಅದು ಯಾವ್ದು ಫ್ರಂಟ್ ಲೆಂತ್ ಕರೆಕ್ಟ್ ಆಗಿರ್ಬೇಕು. ಅವಾಗ ಫ್ರಂಟ್ ಅಲ್ಲಿ ಲೂಸ್ ಆಗೋ ಬಟ್ಟೆ ಎಲ್ಲಿ ಬರುತ್ತೆ, ಇಲ್ಲಿ ನೆಕ್ ಹತ್ರ ಹಿಂಗ್ ಎತ್ಕೊಂತದೆ, ಕೆಳಗಡೆ ಚೆಸ್ಟ್ ಹತ್ರ ಕರೆಕ್ಟ್ ಆಗಿ ಕುತ್ಕೊಂತದೆ. ಎಷ್ಟೇ ನಿಮ್ ಲೂಸ್ ಡೌನ್ ಕೊಟ್ರು ಇಲ್ಲಿ ಬಂದು ಅದು ಕುತ್ಕೊಂತ ಚೆಸ್ಟ್ ಹತ್ರ ಕರೆಕ್ಟ್ ಆಗಿ. ಮೇಲ್ಗಡೆ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲಿ ಹೋಗ್ಬೇಕದು, ಎಲ್ಲೂ ಜಾಗ ಇರಲ್ಲ, ಅದಕ್ಕೋಸ್ಕರ ಇದು ಈ ತರ ಬರುತ್ತೆ. ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಉಕ್ಸ್ಪಟ್ಟಿಯಿಂದ ಈ ಆರ್ಮೋಲ್ ಲೈನ್ ಇರುತ್ತಲ್ಲ, ಅಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಈ 2 ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡಿದೀರಿ ಅಂದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಅಂತೂ ಯಾವ್ದು ಕಾರಣಕ್ಕೂ ಬರಲ್ಲ. ಅದ್ರಲ್ಲೂ ನಾನು ಹಿಂದೆ ವಿಡಿಯೋದಲ್ಲಿ ಒಂದ್ ಮಾಡಿದ್ದೀನಿ, ಅದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರ್ ಡಾಟ್ ಬ್ಲೌಸ್ ಎಲ್ಲ ಮೆಜರ್ಮೆಂಟ್ ಸರ್ ಎಲ್ಲಿ ಮೆಜರ್ಮೆಂಟ್ ತಗೋಬೇಕು ಅಂತ ರೇವತಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅದನ್ನ ಡಾಟ್ ಮಾರ್ಕ್ ಮಾಡ್ಬೇಕಾದ್ರೆ ಎಲ್ಲ ಹಿಂದ್ಗಡೆ ವಿಡಿಯೋದಲ್ಲೂ ಮಾರ್ಕ್ ಮಾಡಿ ತೋರಿಸಿದೀನಿ. ಬಟ್ ಇದರಲ್ಲಿ ಇವಾಗ 45 ಸೈಜ್ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಎಲ್ಲಿಂದ ಎಷ್ಟು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನಾನೇನ್ ಮಾಡ್ತೀನಿ, ಟೇಪ್ ಇಕ್ಬಿಟ್ಟೆ ನಿಮ್ಗೆ ಮೆಜರ್ಮೆಂಟ್ ತೋರಿಸ್ಕೊಡ್ತೀನಿ. ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅದು. ಓಕೆನಾ? ಇನ್ನು ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಇವಾಗ ಒಂದೇ ದಿನ ಹೇಳಿದ್ರೆ ನಮ್ಗೆ ವಿಡಿಯೋ ಮಾಡಕ್ಕೆ ತುಂಬಾ ಟೈಮ್ ಒಂದ್ ಹಾಫ್ ಅನ್ ಅವರ್ ಮೇಲಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಯಾರೋ ಜಾಸ್ತಿ ಜನ ನೋಡಲ್ಲ. ಇದೇ ತರ ನಿಮ್ಗೆ ಏನಾದ್ರು ಡೌಟ್ಗಳು ಬಂದಾಗ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹಿಂದೆ ವಿಡಿಯೋದಲ್ಲಿ ತುಂಬಾ ವಿಡಿಯೋಗಳು ಹೆಚ್ಚು ಕಮ್ಮಿ 95-98 ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ಅದ್ರ ಸ್ವಲ್ಪ ಮೇಲೆ ಕೆತ್ತಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರದ ವಿಡಿಯೋಗಳು ಸಿಗ್ತಾ ಇದೆ. ಅದ್ರಲ್ಲಿ ಇಲ್ದೇ ಇರೋದು ಇದ್ರಲ್ಲಿ ಇಲ್ಲ ಸರ್ ಅಂತ ಹೇಳಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಮಾಡಿದ್ದೀನಿ. ಇನ್ನೂ ನಿಮ್ಗೆ ಡೌಟ್ ಇದೆ ಅಂತ ನಾನು ಹೇಳಿಲ್ವಾ, ಹಂಗೆ ಅಂಗಡಿ ಸಂಡೇ ಯಾವಾಗಾದ್ರೂ ಬನ್ನಿ, ಫೋನ್ ಮಾಡ್ಕೊಂಡು ಬನ್ನಿ, ನಾನು ಫ್ರೀ ಇದೀನಿ ಅಂತಂದ್ರೆ ಖಂಡಿತವಾಗ್ಲೂ ಒಂದಿನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಳ್ಸಿಕೊಡ್ತೀನಿ. ಇಷ್ಟು ಹೆಲ್ಪ್ ಮಾಡೋದು, ನಾನು ಹೆಲ್ಪ್ ಮಾಡೋಕೆ ನೀವು ರೆಡಿ ಇದೀನಿ, ನೀವು ರೆಡಿ ಇದೀನಿ. ನಾನು ಕಷ್ಟಪಟ್ಟು ಕಲಿತೆ, ಇಷ್ಟಪಟ್ಟು ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಳ್ಸಿಕೊಡ್ತಾ ಇದ್ದೀನಿ. ಇನ್ನೂ ಲೇಟ್ ಮಾಡೋದು ಬೇಡ, ಯಾಕಂದ್ರೆ ತುಂಬಾ ಕಾಮೆಂಟ್ಸ್ ಇದೆ, ಅದು ಒಂದೇ ಸರಿ ಇದು ಮಾಡಿದ್ರೆ ವಿಡಿಯೋ ಲೇಟ್ ಆಗ್ಬಿಡ್ತದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ ಇಲ್ಲಿ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. 39, 45 ನೋಡಿ. ಅಪ್ಪರ್ ಚೆಸ್ಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, 39, 45, 38 ವೇಸ್ಟ್. ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದ್ ಡ್ರೆಸ್ ಒಂದ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಬ್ಲೌಸ್ ಮೆಜರ್ಮೆಂಟ್, ಡ್ರೆಸ್ ಮೆಜರ್ಮೆಂಟ್. ಇವಾಗ ಬ್ಲೌಸ್ ಕಟ್ ಮಾಡೋಣ. ಈ ತರ ಚಿಕ್ಕ ಸ್ಲೀವ್ಸ್ ಬಫ್ ಇದ್ರೆ ಈ ತರ ಬರ್ಕೊಂತೀನಿ. ಇದು ಸ್ಯಾರಿ ಬೇರೆ ಕಲರ್ ಇದೆ, ಅದು ಗ್ರೀನ್ ಕಲರ್ ಪೈಪ್, ಸ್ಯಾರಿ ಕಲರ್ ಪೈಪಿಂಗ್ ಅಂತ ಬರ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಅಂತ. ಇದು ಮಾರ್ಜಿನ್ಗೆ ಲೈನ್ ಹಾಕೊಂಡಿದ್ದೀನಿ. ಸ್ಲೀವ್ ಲೆಂತ್ ಎಷ್ಟಿದೆ, 5.5 ಇದೆ, ಅಂದ್ರೆ 6 ಇಂಚು. ಇಲ್ಲಿ ಮೇಲ್ಗಡೆ ಹೊಲಿಯಕ್ಕೆ 1/2 ಇಂಚ್ ಬೇಕು.
ಆಮೇಲೆ ಹಾರ್ಮೋನ್ ಡೌನ್ ಇದಕ್ಕೆ 4 ಇಂಚ್ ಡೌನ್ ಮಾಡ್ಕೋಬೇಕು, ಯಾಕಂದ್ರೆ ದೊಡ್ಡ ಸೈಜ್ ಅಲ್ಲ, 4ಕ್ಕಿಂತ ಕೆಳಗಡೆ ಬರಬಾರ್ದು. ಆಮೇಲೆ ಇದು ಎಕ್ಸ್ಟ್ರಾ ಇಟ್ಕೋಬೇಕು, ಈ ತರ ಬಫ್ಸ್ಲಿಸ್ಗೆ ಮೇಲ್ಗಡೆ ಎದ್ದೊಳ್ಬೇಕಲ್ಲ ಅದಕ್ಕೆ. ಮತ್ತೆ ಇಲ್ಲಿ 4, ಮತ್ತೆ ಹಾರ್ಮೋಲ್ ಎಷ್ಟಿದೆ ಇದು ಅಂದ್ರೆ ಕಂಕುಲ್ ಎಷ್ಟಿದೆ ಅಂದ್ರೆ ಕಂಕುಲ್ 17 ಕಾಲಿದೆ. 17 ಇಟ್ಕೊಳ್ಳೋಣ, 1/4 ಇಂಚು ಎಕ್ಸ್ಪೆಂಡ್ ಆಗುತ್ತೆ. ಸ್ಲೀವ್ ಎಂಡ್ 14 ಇದೆ, 14. ಇಲ್ಲಿ ಎಕ್ಸ್ಟ್ರಾ ಬಂದ್ಬಿಟ್ಟು 2.5 ಇಂಚ್ ಇಟ್ಕೊಳ್ಳಿ, ಜಾಸ್ತಿ 2.5 ಇಂಚ್ ಎಕ್ಸ್ಟ್ರಾ ಜಾಸ್ತಿ ಇಟ್ಕೊಳ್ಳಿ. ಇದ್ರ ರೆಗ್ಯುಲರ್ ಸ್ಲೀವ್ಸ್ ಮಾರ್ಕಿಂಗು, ಇಲ್ಲಿ 2.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ, ಯಾಕಂದ್ರೆ ಬಫ್ ಬರ್ಬೇಕಲ್ಲ ಅದಕ್ಕೆ. ಆಮೇಲೆ ಇಲ್ಲೂ ಅಷ್ಟೇ 1 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೋಬೇಕು. ಅದಾದ್ಮೇಲೆ ನೀಟಾಗಿ ಕಟ್ ಮಾಡಿ. ಇಲ್ಲಿ ಚಟ್ಕೋದನ್ನ. ಆಮೇಲೆ ಇದಕ್ಕೂ ಅಷ್ಟೇ ಫ್ರಂಟು ಬ್ಯಾಕು ಅಂತ ಹೇಳ್ಬಿಟ್ಟು ಇದ್ರಲ್ಲೇನು ಶೇಪ್ ಬರಲ್ಲ, ಯಾಕೆಂದ್ರೆ ಬಫ್ಸ್ಲೀಸ್ ಅಲ್ಲ, ಮೇಲಕ್ಕೆ ಎತ್ಕೊಂತದೆ. ನಮ್ಗೆ ಶೇಪ್ ಕೊಟ್ಟಿಲ್ಲ ಅಂದ್ರೂ ಮೇಲಕ್ಕೆ ಬರ್ಕೊಂತದೆ, ಇಲ್ಲ ಅಂದ್ರೂ ಮೇಲಕ್ಕೆ ಬರುತ್ತದೆ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಬಫ್ಸ್ಲೀಸ್ಗೆ ಶೇಪ್ ಅನ್ನೋದು ಕೊಡಲ್ಲ. ಅದಾದ್ಮೇಲೆ ಇನ್ನೊಂದು ಚಟ್ಕ ಹೊಡಿತೀನಿ. ಅದಾದ್ಮೇಲೆ ಇದನ್ನ ಸ್ವಲ್ಪ ಕಟ್ ಮಾಡ್ತೀನಿ. ಇದು ಕೆಳಗಡೆ ಮಾರ್ಜಿನ್ಗೆ ಲೈನು. ಇವಾಗ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಅವ್ರದ್ದೇ 14 ಇದೆ ನೋಡಿ, 14ಗೆ ಒಂದು ಲೈನು. ಆಮೇಲೆ ಇವ್ರಿಗೆ ಬಂದ್ಬಿಟ್ಟು 17 ಇರೋದು, 6 ಇಂಚ್ ಡೌನ್ ಮಾಡ್ಕೊಳ್ಳಿ ಸಾಕು. ಬ್ಯಾಕ್ ಡೀಪ್ ಎಷ್ಟಿದೆ 10 ಇದೆ, ಅದಕ್ಕೆ 9.25. ಇಲ್ಲಿ ಹೊಲಿಯೋಕ್ಕೆ 1/4 ಇಂಚ್ ಮಾರ್ಜಿನ್ ಬೇಕಾಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲೂ ಅಷ್ಟೇ 6 ಇಂಚ್ ಡೌನು ಮೇಲ್ಗಡೆ ಬಂದು. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಅಂದ್ರೆ ಭುಜ ಲಾಂಗ್ ಭುಜ ಬರುತ್ತಲ್ಲ, ಅದಕ್ಕೆ ಇದು ಹೊಲಿಯಕ್ ಮಾರ್ಜಿನ್. ಅದಾದ್ಮೇಲೆ ಆರ್ಮೋಲ್ ಇದು ಕಂಕಲ್ ಲೈನು. ಅದಾದ್ಮೇಲೆ ಬ್ಯಾಕ್ ಡೀಪ್. ಇದು ಲೆಂತ್ದು ಕೆಳಗಡೆ ಮಾರ್ಜಿನ್, ಮೇಲ್ಗಡೆ ಮಾರ್ಜಿನ್, ಇದು ಕಂಕಲ್ ಡೌನು, ಇದು ಡೀಪ್ ಲೈನ್. 3 ಲೈನ್ ಫಸ್ಟ್ ಹಾಕೋಬೇಕು. ಅದಾದ್ಮೇಲೆ ಇಲ್ಲಿ ಸೊಂಟದ ಮೆಜರ್ಮೆಂಟ್ ಅಂದ್ರೆ ವೇಸ್ಟ್ 38 ಇದೆ. 38 ಅಂದ್ರೆ 38 ರಲ್ಲಿ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು ಅವ್ರ ಸೊಂಟ ಇರುತ್ತೆ. 19 ಅಂದ್ರೆ 9.25 ಬರುತ್ತೆ ನೋಡಿ, 9.25 ಒಂದು ಲೈನು. ಅದಾದ್ಮೇಲೆ 4 ಇಲ್ಲಿ ಡಾಟ್ಗೆ. ಆಮೇಲೆ ಇಲ್ಲಿ 39 ಇದೆ, 1 ಇಂಚ್ ಜಾಸ್ತಿ ಇಟ್ಕೊಳ್ಳಿ, ಜಾಸ್ತಿ ಬೇಡ. 40 ಅಂದ್ರೆ 10. ಇಲ್ಲಿ 38, ಇದು 39 ಇರೋದಕ್ಕೆ ಏನ್ ಮಾಡಿದೀನಿ, 1 ಇಂಚ್ ಜಾಸ್ತಿ ಮಾಡಿ 40 ಇಟ್ಕೊಂಡಿದೀನಿ. ಇಲ್ಲಿ ರೆಗ್ಯುಲರ್ ಆಗಿ 3 ಇಂಚ್ ಇಟ್ಕೊಳ್ಳಿ. ಮೈನ್ ಇದ್ದಿರೋದು ಶೋಲ್ಡರ್ ಬಂದ್ಬಿಟ್ಟು 16 ಇಂಚ್ ಇದೆ. 16 ಇಂಚ್ ಇದ್ರೆ ನಾವೇನ್ ಮಾಡ್ಬೇಕು, 13 ಇಟ್ಕೋಬೇಕು. ಆಮೇಲೆ ಇಲ್ಲಿ 3 ಕಾಲು ಇಟ್ಕೋಬೇಕು. ಇಟ್ಕೊಂಡು ಈ ತರ ಲೈನ್ ಹಾಕೊಂತೀವಿ. ಇದು ಡಾಟ್ ಲೈನು, ಇದು ವೇಸ್ಟ್ ಲೈನು, ಇದು ಮಾರ್ಜಿನ್ ಲೈನು. ಇವಾಗ ಆರ್ಮೋಲ್ ಲೈನು, ಇದು ಈ ತರ ಲೈನ್ ನೋಡಿ. ಶೋಲ್ಡರು 16 ಇಂಚ್ ಇದೆ, ನಾನು 13 ಇಟ್ಕೊಂಡಿದ್ದೀನಿ. ಬ್ಯಾಕ್ ಡೀಪು 10 ಇಂಚ್ ಇದೆ, ಓಕೆನಾ. ಇದು 17 ಕಾಲ್ ಬರುತ್ತೆ ನೋಡಿ. ಇಷ್ಟು ಮೆಜರ್ಮೆಂಟ್ 16 ಇಂಚು ಅವ್ರದ್ದು ಫುಲ್ ಶೋಲ್ಡರ್ ಇರೋದು. ಅದಕ್ಕೆ ನಾನು ಏನ್ ಮಾಡಿದೀನಿ, 13 ಇಂಚ್ ಲೆಸ್ ಮಾಡಿ 13 ಇಟ್ಟಿದ್ದೀನಿ. ಏನಕ್ಕೆ 3 ಇಂಚ್ ಲೆಸ್ ಮಾಡಿದೀನಿ ಅಂದ್ರೆ ಇದು ಹಿಂದೆ ಡೀಪು 10 ಇಂಚ್ ಇದೆ, ಅದಕ್ಕೋಸ್ಕರ ಲೆಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಫಸ್ಟ್ ಶೋಲ್ಡರ್ ಕ್ಲಿಯರ್ ಆಯ್ತು. ಆರ್ಮೋಲ್ ಡೌನು ಕಂಕಲ್ ಡೌನ್ ಬಂದ್ಬಿಟ್ಟು 17 ಕಾಲಿದೆ. 17 ಕಾಲು ಇರೋದಕ್ಕೆ ಏನ್ ಮಾಡಿದೀನಿ, 6 ಇಂಚ್ ತಗೊಂಡಿದ್ದೀನಿ. ಅಂದ್ರೆ ಇಲ್ಲಿಂದ ನಿಮ್ಗೆ ಕಚ್ಚಾ ಸೇರಿಸಿ ಅಂದ್ರೆ 6.5 ಬರುತ್ತೆ ನೋಡಿ, 6.5 ಬರುತ್ತೆ. ನಾನು ಇಲ್ಲಿಂದ 6 ಇಂಚ್ ತಗೊಂಡಿದ್ದೀನಿ, ಓಕೆನಾ. ಇಲ್ಲಿ 39 ಇದೆ, 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾವು
40 ಹಾಕೊಂಡಿದ್ದೀನಿ. 38 ಇದೆ ಸೊಂಟ, 38 ಇಟ್ಕೊಂಡಿದ್ದೀನಿ. ಇವಾಗ ಇದೊಂದು ಡೌಟ್ ಇದೆ, ಇದೊಂದು ಚೆಕ್ ಮಾಡ್ಕೊಳ್ಳೋಣ. ನೋಡಿ 17 ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಕಟಿಂಗ್ ಮಾಡೋಣ. ಯಾಕಂದ್ರೆ ನಾವು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಬೇಕು. ಯಾಕಂದ್ರೆ ಕಟ್ ಮಾಡಿದ್ಮೇಲೆ ಲೈನಿಂಗ್ ವೇಸ್ಟ್ ಆಗ್ಬಿಡುತ್ತೆ, ಮತ್ತೆ ಲೈನಿಂಗ್ ತಗೋಬರ್ಬೇಕು. 2-3 ಕೆಲಸ ಆಗ್ಬಿಡುತ್ತೆ ನಮ್ಗೆ. ಇಲ್ಲಿ ಕೆಲಸ ಸ್ಟಾಪ್ ಆಗುತ್ತೆ, ಆ ಲೈನಿಂಗ್ ವೇಸ್ಟ್ ಆಗುತ್ತೆ, ಮತ್ತೆ ಲೈನಿಂಗ್ ತಗೊಂಡ್ಬರೋದು, 3 ಕೆಲಸ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಫಸ್ಟ್ ನಾವೆಲ್ಲ ಈ ತರ ಬರ್ಕೊಂಡು ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಯಾವತ್ತೂ ಅಷ್ಟೇ. ಅವಾಗ ಏನಾಗುತ್ತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಯಾವುದು ವೇಸ್ಟ್ ಆಗಲ್ಲ, ಟೈಮು ವೇಸ್ಟ್ ಆಗಲ್ಲ, ಕೆಲಸ ವೇಸ್ಟ್ ಆಗಲ್ಲ. 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಗೆ ಕೆಲಸ ಪರ್ಫೆಕ್ಟ್ ಆಗಿ ಬರಬೇಕು, ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರಬೇಕು. ನೋಡಿ ಇಷ್ಟು ಕಟ್ ಮಾಡ್ಕೊಂಡೆ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆರ್ಮೂಲು. ನೋಡಿ 17 ಕಾಲು, ಇಲ್ಲಿ 17 ಕಾಲು ಕರೆಕ್ಟ್ ಆಗಿ ಬಂದಿದೆ. ಅದಾದ್ಮೇಲೆ ಇಲ್ಲೊಂದು ಚಟ್ಕ ಹೊಡ್ಕೊಳ್ಳಿ, ಇದನ್ನ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಮೈನು ಫ್ರಂಟ್ ಇದೆ, ನಿಮ್ಗೆ ಮೈನ್ ಇರೋದು. ನೋಡಿ ಈ ತರ ಕ್ಯಾಂಡಲ್ ಯೂಸ್ ಮಾಡೋದ್ರಿಂದ ಈ ಮಾರ್ಕಿಂಗ್ ಎಲ್ಲ ಅಳ್ಸೋಗುತ್ತೆ ಈ ತರ. ಈ ತರ ಇಟ್ಕೊಂಡಿದ್ದೀನಿ. 39 ಇರೋದು 40 ಇದೆಯಲ್ಲ, ಇಲ್ಲಿಗೆ 40ನೇ ಹಾಕೊಳ್ಳಿ. ಯಾಕೆಂತಂದ್ರೆ ಆಲ್ರೆಡಿ 1 ಇಂಚ್ ಇಕ್ಕಿದೀವಲ್ಲ, ಅದಕ್ಕೋಸ್ಕರ ನೀವು 1 ಇಂಚ್ ಮತ್ತೆ ಇಲ್ಲಿ ಅರ್ಧ ಇಂಚ್ ಮುಂದೆ ಬರೋ ಅವಶ್ಯಕತೆ ಇಲ್ಲ. 40 ಇಟ್ಕೊಳ್ಳಿ. ಈ ಕಡೆ ಸ್ಟ್ರೈಟ್ ಆಗಿ ಫ್ರಂಟ್ ಡಿಪ್ಪು 8 ಇಂಚ್ ಇದೆ, 7ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಕೆಲಸ ಈ ತರ ನೆಕ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ 45 ಅಲ್ಲ, ಅದಕ್ಕೆ ಅರ್ಧ ಇಂಚ್ ಹಿಂಗ್ ಕ್ರಾಸ್ ಆಗಿ ತಗೊಳ್ಳಿ, ಹಿಂಗೆ ಫ್ರಂಟ್ ಅಲ್ಲಿ. ಅದಾದ್ಮೇಲೆ ಫ್ರಂಟ್ ಇಲ್ಲಿ ಸ್ವಲ್ಪ ಸೈಡ್ಗೆ ಎತ್ಬಿಟ್ಟು ಫ್ರಂಟ್ ನೆಕ್ ನ ಫಸ್ಟ್ ಫಿನಿಶ್ ಮಾಡ್ಕೊಳ್ಳೋಣ. ಒಂದೊಂದೇ ಕಟ್ ಮಾಡ್ಕೋಬೇಕು. ಇದು ಯಾಕಂದ್ರೆ 39 ಅಪ್ಪರ್ ಚೆಸ್ಟ್, 45 ಚೆಸ್ಟ್, 38 ವೇಸ್ಟ್ ಇರೋದು. ಅದರಿಂದ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಕೆಲಸ ಆಯ್ತು. ಇದಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೇನು ಎಕ್ಸ್ಟ್ರಾ ಬಿಡಲ್ವಲ್ಲ ನಾವು, ಇದು ಸೇಮು. ಈ ತರ ಮಾಡ್ಕೊಂಡೆ. ಅದಾದ್ಮೇಲೆ ಇದು ಮಾಡ್ಕೊಂಡೆ. ಇವಾಗ ನೆಕ್ಸ್ಟ್ ಕೆಲಸ, ಇಲ್ಲಿಂದ ಇಲ್ಲಿಗೆ ಡಾಟ್ ಲೆಂತ್ ಎಷ್ಟಿದೆ? 13 ಇಂಚ್ ಇದೆ ಡಾಟ್ ಲೆಂತ್. ಇದು 16 ಇಂಚ್ ಇದೆ. ಬಡ ಇಲ್ಲೂ 12 ಇಟ್ಕೊಳ್ಳೋಣ, 16 ಇದೆ, 17 ಇಟ್ಕೊಳ್ಳೋಣ. ನೋಡಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಫ್ರಂಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ 45 ಇದೆ. 45 ಅಲ್ಲಿ 45 3 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. 48 3 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದ್ರೆ ಡಾಟ್ಗಳು ಹೊಡೆದಾಗ ಶಿಂಕ್ ಆಗ್ಬಿಡ್ತದೆ, ಅದಕ್ಕೋಸ್ಕರ. 24 ಅಂದ್ರೆ 12 ಬರುತ್ತೆ. ಇಲ್ಲಿ 12.5, ಆಮೇಲೆ ಮಾರ್ಜಿನ್ 1.25 ನೋಡಿ. ಮತ್ತೆ ಇಲ್ಲಿ ಈ ತರ ಕ್ರಾಸ್ ಆಗಿ ಲೈನ್ ಹಾಕೊಳ್ಳಿ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೋಡಿ, ಇದೇ ನಾನು ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ದು. ಫ್ರಂಟ್ ಲೆಂತ್ ಒಬ್ಬೊಬ್ರಿಗೆ ಎಷ್ಟೆಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಇಲ್ಲಿ ಇಷ್ಟು ಡಿಫ್ರೆನ್ಸ್ ಬಂದಾಗ ಮೆಜರ್ಮೆಂಟ್ಲು ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡಬೇಕು. ನಮ್ಗೆ ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ಎಲ್ಲರಿಗೂ ಸೇಮ್ ಬರಲ್ಲ. ಬ್ಯಾಕ್ ಲೆಂತ್ 14 ಇದೆ, ಫ್ರಂಟ್ ಲೆಂತ್ ನೋಡಿ 16 ಇದೆ. ಅವಾಗ ಯಾವ ತರ ಕಟ್ ಮಾಡಬೇಕು? ಇಲ್ಲ ಅಂದ್ರೆ ಸ್ವಲ್ಪ ಲೂಸ್ ಟೈಟ್ ಆದ್ರೂ ಇದಾಗ್ಬಿಡುತ್ತೆ. ನೋಡಿ ಇವಾಗ ಫ್ರಂಟ್ ಲೆಂತ್ ನಾನು ಇಲ್ಲೇನ್ ಮಾಡಿದ್ದೀನಿ, 10 ಇಂಚೇ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರದ್ದು 39 ಇರೋದು ಅಪ್ಪರ್ ಚೆಸ್ಟ್. ಮತ್ತೆ ಇಲ್ಲಿ ಫ್ರಂಟ್ ಲೆಂತ್ 16 ಇದೆ, 16 ಇದೆ. ಈ 1/4 ಇಂಚ್ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಹೋಗ್ಬಿಡುತ್ತೆ. ಓಕೆನಾ? ಮತ್ತೆ ಇಲ್ಲಿ ಈ ಪೋರ್ಷನ್ ಅಲ್ಲಿ 45 ಇದೆ, 3 ಇಂಚ್ ಎಕ್ಸ್ಟ್ರಾ ಎತ್ಕೊಂಡ್ರೆ
48 ಬರುತ್ತೆ. 12 ನೋಡಿ, 12.5 ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಏನಾಗುತ್ತೆ, ಇಷ್ಟು ಲೂಸು ಅವ್ರಿಗೆ ಸರಿ ಹೋಗುತ್ತೆ. ಮಾಮೂಲಿ ಚೆಸ್ಟ್ ಮೆಜರ್ಗಿಂತ 1-2 ಇಂಚ್ ಜಾಸ್ತಿ ಇಟ್ಕೋಬೇಕು. ಏನಕ್ಕೆ ಅಂದ್ರೆ ಅದು ನಾವು ಡಾಟ್ ಹೊಡೆದಾಗ, ಸೈಡ್ ಹೊಡೆದಾಗ ಮತ್ತೆ ಉಕ್ಸ್ಪಟ್ಟಿ ಹೊಲ್ದಾಗೆಲ್ಲ ಅವ್ರಿಗೆ ಅರ್ಧ ಇಂಚು ಉಕ್ಸ್ಪಟ್ಟಿಯಲ್ಲಿ ಅರ್ಧ ಇಂಚು ಹೋಗ್ಬಿಡುತ್ತೆ. ಡಾಟ್ ಅಲ್ಲಿ ಹೊಲ್ದಾಗ ಡಾಟ್ಗಳಲ್ಲಿ ಶಿಂಕ್ ಆಗ್ಬಿಡುತ್ತೆ ಅರ್ಧ ಇಂಚು. 1.5 ಇಂಚ್ ಅಂದ್ರೆ ನಿಮ್ಗೆ 3 ಇಂಚ್ ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಆ 3 ಇಂಚ್ನ ಎಕ್ಸ್ಟ್ರಾ ಇಟ್ಟಿದ್ದೀನಿ ನಾನು. ಆ ತರ ಅವಾಗ ರೆಡಿ 45 ಕರೆಕ್ಟ್ ಆಗಿ ಅವ್ರಿಗೆ ಬರುತ್ತೆ. ಚೆಸ್ಟ್ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕೂರುತ್ತೆ. ಫ್ರಂಟ್ ಶೇಪ್ ತೆಗೆದೆ ಅರ್ಧ ಇಂಚು. ಒಬ್ಬೊಬ್ಬರಿಗೆ ಹಾರ್ಮೋಲು ಕೈ ಎಲ್ಲ ಚಿಕ್ಕದಾಗಿದೆ, ಚೆಸ್ಟ್ ದಪ್ಪ ಇರ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಈ ತರ ಕಟ್ ಮಾಡ್ಬೇಕು. ಅದಾದ್ಮೇಲೆ ಬೆಲ್ಟ್ ಹಾಕ್ಬೇಕು. ಇಲ್ಲಿ ಸೊಂಟ 9.5 4.5, ಇಲ್ಲಿ ಮಾರ್ಜಿನ್ 2 ಇಂಚ್ ಎಕ್ಸ್ಟ್ರಾ. ನೋಡಿ ಇವ್ರಿಗೆ ಬೆಲ್ಟ್ ಸಣ್ಣ ಹಾಕ್ಬೇಕು. ನೋಡಿ ಇಲ್ಲಿ 3 ಇಂಚು, ಇಲ್ಲಿ 2 ಇಂಚು, ಮತ್ತೆ ಇಲ್ಲಿ 3 ಇಂಚು. ಯಾಕಂದ್ರೆ ದಪ್ಪ ಇರ್ತಾರಲ್ಲ, ಬೆಲ್ಟ್ ಫೋಲ್ಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆ ತರ ಮಾಡ್ಬೇಕು. ಇಷ್ಟಾದ್ಮೇಲೆ ನಾವು ರೆಗ್ಯುಲರ್ ಆಗಿ ಕಟ್ ಮಾಡ್ದಂಗೆ ಈ ತರ ಮಾಡ್ಕೊಂಡೆ. ಮತ್ತೆ ಇದೆಷ್ಟಿದೆ, 3 ಇಂಚ್ ಇದೆ. ಇವಾಗ ಬ್ಯಾಕ್ ತಗೊಳ್ಳಿ. ಬ್ಯಾಕ್ ಅಲ್ಲಿ ಸೈಡ್ ಇಕ್ಬಿಟ್ಟು ನೋಡಿ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಇವಾಗ ಏನ್ ಮಾಡ್ಬೇಕು, ಆದಷ್ಟು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ತರ ಇಟ್ಟು ನೋಡಿ ಇಷ್ಟು ಬರುತ್ತೆ. ಅವಾಗ ಸೈಡ್ ಡಾಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೈಡ್ ಡಾಟ್ ಹೊಡೆದ್ಬಿಟ್ಟು ಮಾರ್ಕರ್ ಎಲ್ಲ ಹಾಕ್ಬಿಟ್ರೆ ಈ ತರ ಇದಿಷ್ಟಾದ್ಮೇಲೆ ಏನ್ ಮಾಡ್ಬೇಕು, ಡಾಟ್ ಎಷ್ಟು ಹಿಡಿಬೇಕು ಅಂತ ನಾವು, ಯಾಕಂದ್ರೆ ಫ್ರಂಟ್ ಬ್ಯಾಕ್ ಎಲ್ಲ ಸರಿ ಕಟ್ ಮಾಡಿರ್ತೀವಿ. ಡಾಟ್ ಎಷ್ಟು ಹಿಡಿತೀವಿ ಅಂದ್ರೆ 38 45 ಅಂದ್ರೆ ಎಷ್ಟು ಬರುತ್ತೆ ಡಿಫ್ರೆನ್ಸು, 6 ಇಂಚ್ ಬರುತ್ತೆ. 6 ಇಂಚ್ ಅಂದ್ರೆ ನಿಮ್ಗೆ 3 ಇಂಚ್ ಡಾಟೆ ಬರುತ್ತೆ. ನೋಡಿ ಈ ತರ 3 ಇಂಚು ಡಾಟ್ ಬರುತ್ತೆ. ಇಷ್ಟಾದ್ಮೇಲೆ ಈ ತರ ವೀಲ್ ಮಾರ್ಕ್ ಹಾಕೊಂತೀನಿ. ಅದಾದ್ಮೇಲೆ ಬ್ಯಾಕು ವೀಲ್ ಮಾರ್ಕ್ ಹಾಕೊಂಡೆ. ಅದಾದ್ಮೇಲೆ ಇಲ್ಲೊಂದು ಚಟ್ಕ ಹೊಡ್ಕೊಂಡೆ. ಅದಾದ್ಮೇಲೆ ಈ ತರ ಮಾಡ್ಕೊಂಡಿದೀನಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇದನ್ನ ಒರಿಜಿನಲ್ ಮೇಲೆ ಇಟ್ಕೊಂಡು ಕಟ್ ಮಾಡೋದು ಅಷ್ಟೇ. ಇನ್ನು ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಬ್ಯಾಕ್ಗೂ ಫ್ರಂಟ್ಗೂ. ಮೆಜರ್ಮೆಂಟ್ ಆ ತರ ಇದೆ. ಮತ್ತೆ ಇದು ಬೆಲ್ಟ್, ಮತ್ತೆ ಇದು ಬಫ್ ಸ್ಲೀವ್ಸ್. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಕಂದ್ರ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ನೀವು ಲೈಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ತುಂಬಾ ಖುಷಿಯಿಂದ ಮಾಡ್ತೀನಿ. ಓಕೆನಾ? ಡನ್.